ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಗೈಸ್, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ತುಂಬ ದಿವಸ ಆಗೋಯ್ತು ನಾನು ಅರ್ನಿಂಗ್ಸ್ನ ವೀಡಿಯೋಸ್ನ ಮಾಡಿ. ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ, ಯಾವ ರೀತಿ ಹೆಂಗೆ ಏನು ಅಂತ. ಸೊ ಅದ್ರ ಜೊತೆಗೆ ಇನ್ಫಾರ್ಮೇಷನ್ ವೀಡಿಯೋಸು, ಅದ್ರ ಜೊತೆಗೆ ಇಂಟರ್ವ್ಯೂ ವೀಡಿಯೋಸು, ಸೊ ಎಲ್ಲ ಕೂಡ ಹಾಕ್ತಾ ಇರ್ತೀನಿ. ಸೊ ಇಷ್ಟು ದಿವಸ ಒಂದಷ್ಟು ಪರ್ಸ್ನಲಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋ ಸರಿಯಾಗಿ ಹಾಕೋಕ್ಕಾಗ್ತಿರ್ಲಿಲ್ಲ. ಯಾಕಂತಂದರೆ ಮನೆಯಲ್ಲಿ ಒಂದು ಸಮಸ್ಯೆ, ಅದ್ರ ಜೊತೆಗೆ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ರು. ಸೊ ಅಲ್ಲಿ ಇಲ್ಲಿ ಓಡಾಡಬೇಕಾಗಿತ್ತು, ಊರಿಗೆಲ್ಲ ಒಂಚೂರು ಲಾಸ್ಟ್ 2 ಮಂತ್ಸು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ವೀಡಿಯೋ ಸರಿಯಾಗಿ ಆಗ್ತಿರ್ಲಿಲ್ಲ. ಇನ್ಮೇಲೆ ಪ್ರತಿದಿನ 2 ವಿಡಿಯೋನ ಆದರೂ, ಅಟ್ಲೀಸ್ಟ್ 1 ವಿಡಿಯೋನಾದರೂ ಹಾಕಕ್ಕೆ ಟ್ರೈ ಮಾಡ್ತೀನಿ. ಒಂದಂತೂ ಪಕ್ಕ ಬಂದೇ ಬರುತ್ತೆ ಇನ್ಮೇಲೆ, ಫಿಕ್ಸ್ ಅಂದ್ಕೊಳ್ಳಿ. ಸೊ ನೋಡೋಣ ಬನ್ನಿ. ಆ್ಯಂಡ್ ಇವತ್ತು ಯಾವುದಪ್ಪ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತಂದರೆ ರ್ಯಾಪಿಡೋ, ಅದ್ರ ಜೊತೆಗೆ ಪೋರ್ಟ್ರ್ ಮಾಡ್ತಾಯಿದ್ದೀನಿ ಇವತ್ತೊಂದು. ಸೊ ನೆಕ್ಸ್ಟು ಮುಂದೆ ಹೋಗ್ತಾ ಯಾವ ಅಪ್ಲಿಕೇಶನಲ್ಲಿ ಮಾಡಿದ್ರೆ ಬೆಟರ್ ಅಂದ್ಬಿಟ್ಟು ಅಂದರೆ ಬೆಟರ್ ಅನ್ನೋದಕ್ಕಿಂತ ನೀವು ತಿಳ್ಕೊಬೇಕು ಯಾವ ಅಪ್ಲಿಕೇಶನಲ್ಲಿ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಆ ಅಪ್ಲಿಕೇಶನ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ, 1 ಡೇ ವರ್ಕ್ ಮಾಡಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಮಿಸ್ ಮಾಡಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದೇನಪ್ಪ ಅಂತಂದರೆ ಈಗೆಲ್ಲ ಲೈಕ್ ಮೊದಲ ಥರ ಇಲ್ಲ. ಮೊದಲೆಲ್ಲ ನಾವು ಟೈಮಿಂಗ್ಸ್, ಯಾವ ಟೈಮಿಂಗ್ ಹೋಗೋಕ್ಕೆ ಅಂದರೆ ಬೆಳಗ್ಗೆ ಹೋದರೆ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಆಗ್ತಿತ್ತು. ಬಟ್ ಇವಾಗ ಒಂಚೂರು ಡಿಫ್ರೆನ್ಸ್ ಇದೆ. ನೋಡೋಣ ಹೆಂಗಿದೆ ಏನು ಅಂತ. ಸೊ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಆಗಲೇ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಪೋರ್ಟ್ರ್ ಅಪ್ಲಿಕೇಶನು ಮತ್ತು ರ್ಯಾಪಿಡ್ ಅಪ್ಲಿಕೇಶನಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ 0 ಕಮಿಷನು. ಸೊ ಯಾವುದ್ರಲ್ಲೂ ಕೂಡ ಕಮಿಷನ್ ಇಲ್ಲ, ಈ ಅಪ್ಲಿಕೇಶನಲ್ಲೂ ಇಲ್ಲ, ಆ ಅಪ್ಲಿಕೇಶನು ಇಲ್ಲ. ಸೊ ಗೊತ್ತಿಲ್ಲ, ನನಗೆ ಗೊತ್ತಿರೋ ಪ್ರಕಾರ ಇದು ಎಷ್ಟು ದಿವಸ ಇರ್ತದೆ ಅಂತ. ಸೊ ನಾನು ಮೊನ್ನೆ ನೋಡಿದೆ, ಪೋರ್ಟ್ರ್ ಅಪ್ಲಿಕೇಶನಲ್ಲೂ 0 ಮಾಡಿಟ್ಟವ್ರೆ, ಅದ್ರ ಜೊತೆಗೆ ರ್ಯಾಪಿಡೋದಲ್ಲೂ ಮಾಡಿಟ್ಟಿದ್ದಾರೆ. ಅದು ಏನಿಗೆ ಮಾಡಿದ್ದಾರೆ, ಎತ್ತ ಮಾಡಿದ್ದಾರೆ ಗೊತ್ತಿಲ್ಲ. ಮೇ ಬಿ ಗೊತ್ತಿಲ್ಲ, ಡೆಲಿವರಿ ಬಾಯ್ಸ್ ಇವಾಗ ಕಮ್ಮಿ ಆಗ್ತಿದ್ದಾರೆ ಅಂತ. ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಯ್ತಲ್ಲ, ಸೊ ಎಲ್ಲ ಬೈಕ್ ಟ್ಯಾಕ್ಸಿಗೆ ಹೋಗ್ಬಿಟ್ರು ಅಂದ್ಬಿಟ್ಟು ಪೋರ್ಟ್ರ್ ಏನಾದರೂ ಕಮಿಷನ್ ಈ ಥರ ಕಮ್ಮಿ ಇಲ್ಲ ಥರ ಮಾಡಿದ್ರೆ ಏನೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಈ ಥರ ಮಾಡೋದು ಒಳ್ಳೆಯದೇ. ಯಾಕಂತಂದರೆ ಡೆಲಿವರಿ ಬಾಯ್ಸ್ಗೆ ಒಳ್ಳೇದಾಗುತ್ತೆ. ಯಾಕಂತಂದರೆ ನೀವು 5%, 10%, ಅದು 20% ಕಮಿಷನ್ ಕಟ್ ಆಗ್ತಾಯಿದ್ರೆ ಒಂಚೂರು ನಮಗೂ ಒಂಚೂರು ರಿಸ್ಕ್ ಆಗುತ್ತೆ. ಅದೇ ದುಡ್ಡನ್ನ ನಮಗೆ ಕೊಟ್ಟರೆ ಪೆಟ್ರೋಲು ಎಕ್ಸ್ಪೆನ್ಸಿವ್, ಆ್ಯಂಡ್ ಊಟದ್ದು, ಗಾಡಿ ಸರ್ವಿಸ್ಗಳದ್ದು, ಸೊ ಎಷ್ಟೋ ಖರ್ಚುಗಳು ನಮಗೂ ಇರ್ತದೆ. ಇವೆಲ್ಲ ಗೊತ್ತಾಗಲ್ಲ ಡೆಲಿವರಿ ಬಾಯ್ಸ್ದು. ಅಂದರೆ ಪೆಟ್ರೋಲ್ ಅಷ್ಟೇ ಅಲ್ವಾ ಅಂತ ನೀವು ಅನ್ಕೊತೀರಾ, ಬಟ್ ಆದರೆ ಅದರಿಂದ ಸಿಕ್ಕಾಪಟ್ಟೆ ಖರ್ಚುಗಳಿರ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ, ಒಂದು ದಿನಕ್ಕೆ ಮಧ್ಯಾಹ್ನ ಹೊತ್ತು ಊಟ ಮಾಡಬೇಕಾಗುತ್ತೆ. ಒಂದು ಊಟ ಮಾಡಬೇಕಂದ್ರೆ ಮಿನಿಮಮ್ ಒಂದು 50ರಿಂದ 60-70 ರೂಪಾಯಿ ಹೋಗ್ಬಿಡ್ತದೆ. ಅದ್ರ ಜೊತೆಗೆ ಗಾಡಿ ಸರ್ವಿಸುಗಳದಾಗಿರ್ಬೋದು, ಏನಾದರೂ ಒಂಚೂರು ಬ್ರೇಕ್ ಪ್ಯಾಡು, ಬ್ರೇಕ್ ಟೈಟು, ಅದು ಇದು ಅಂತ ಅಕಸ್ಮಾತ್ ಪೊಲೀಸವ್ರು ಹಿಡ್ಕೊಂಡ್ರು, ಏನಾದರೂ ಲೈಕ್ ಸುಮಾರು ಎಕ್ಸ್ಪೆನ್ಸಿವ್ಗಳು ಇರ್ತವೆ ನಮಗೂ ಕೂಡ. ಸೊ ಅದಕ್ಕೆಲ್ಲ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಈಗ ನಾವೇನು ಮಾಡ್ತೀವಿ, ಜಸ್ಟ್ ಪೆಟ್ರೋಲ್ ಅಷ್ಟೇ ನಾವು ಲೆಕ್ಕ ಹಾಕ್ಕೊತೀವಿ. ಫಾರ್ ಎಕ್ಸಾಂಪಲ್ ನಾವು ಒಂದು 1000 ರೂಪಾಯಿ ದುಡಿದ್ರೆ 1000 ರೂಪಾಯಲ್ಲಿ 500 ರೂಪಾಯಿ ಪೆಟ್ರೋಲ್ಗೆ ಹೋಗಿದೆ ಅಂತ ನಾವು ಥಿಂಕ್ ಮಾಡ್ತೀವಿ. ಬಟ್ ಆದರೆ ನಾವು ಅದರಿಂದ ಎಷ್ಟು ಬೇರೆ ಬೇರೆ ಎಕ್ಸ್ಪೆನ್ಸಿವ್ಸ್ ಆಗಿರ್ತವೆ ಅನ್ನೋದು ಗೊತ್ತಾಗಲ್ಲ. ಸೊ ಅದನ್ನೆಲ್ಲನೂ ನಾವು ಈಸಿ ಆಗುತ್ತೆ ಅಂಥದ್ದಕ್ಕೆಲ್ಲದಕ್ಕೂ ಈಸಿ ಆಗುತ್ತೆ. ಸೊ ಗೈಸ್, ಕರೆಕ್ಟ್ ಅಲ್ವಾ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ ಡ್ಯೂಟಿ ಶುರು ಮಾಡ್ತಾಯಿದ್ದೀನಿ. ಫಸ್ಟು ರ್ಯಾಪಿಡೋನ ಲಾಗಿನ್ ಮಾಡ್ತಾಯಿದ್ದೀನಿ. ರ್ಯಾಪಿಡೋ, ಅದ್ರ ಜೊತೆಗೆ ನಾನು ಮಾಡ್ತಾ ಇರೋದು ಪೋರ್ಟ್ರು. ಸೊ ಪೋರ್ಟರಲ್ಲಿ ನೋಡೋಣ ಎಷ್ಟು, 2ರಲ್ಲೂ 0 ಅಂತ ಇದೆ ಕಮಿಷನು. ಪೋರ್ಟ್ರಲ್ಲಿ ಏನೋ ಕೊಟ್ಟಿದ್ದಾನೆ, ಟಾಪ್ 3 ಗೋಲ್ಡನ್ ರೂಲ್ಸ್ ಟು ಬಿ ಟಾಪ್ ಪಾರ್ಟ್ನರ್. ಆರ್ಡರ್ಗಳನ್ನು ಸ್ವೀಕರಿಸಿ ನಂತರ ರದ್ದುಗೊಳಿಸಬೇಡಿ. ಸಮಯಕ್ಕೆ ಸರಿಯಾಗಿ ಪಿಕಪ್ ಮತ್ತು ಡ್ರಾಪ್. ಅಪ್ಲಿಕೇಶನ್ನಲ್ಲಿ ತೋರಿಸುವ ದರವನ್ನು ಮಾತ್ರ ಸ್ವೀಕರಿಸಿ. ಓಕೆ, ಡನ್. ಓಕೆ ಗೈಸ್, ಬನ್ನಿ ಈಗ ಡ್ಯೂಟಿ ಶುರು ಮಾಡಿದ್ದೀನಿ 2 ಅಪ್ಲಿಕೇಶನಲ್ಲೂ ಕೂಡ. ಬಟ್ ಎಂಡ್ ಆಫ್ ದ ಡೇ ಇವತ್ತು ಕೊನೆವರೆಗೂ ಎಷ್ಟಾಗುತ್ತೆ ಅಂತ. ಸೊ ಆನ್ ಮಾಡಿದ ತಕ್ಷಣವೇ ಫಸ್ಟ್ನೇ ಆರ್ಡ್ರ್ ಬರ್ತಾಯಿದೆ. ಬಟ್ ಏನಂತಂದರೆ 3 ಕಿಲೋಮೀಟ್ರ್ ಪಿಕಪ್ ಇದೆ ನಮ್ಮ ಮನೆ ಹತ್ರದಿಂದನೇ, ಸಂಜಯ್ ನಗರು. ಇಲ್ಲಿಂದ 3 ಕಿಲೋಮೀಟ್ರ್ ಪಿಕಪ್ಪು, ಅಲ್ಲಿ ಡ್ರಾಪ್ ಬಂದು ಒಂದು 1.5 ಕಿಲೋಮೀಟ್ರ್ ಅನಿಸುತ್ತೆ, ಮೇ ಬಿ 2 ಕಿಲೋಮೀಟ್ರು. ಇದು ವರ್ತಿಟ್ಟಿಲ್ಲ, ಸೊ ಬೇಡ, ಇದು ಬಿಟ್ಬಿಡೋದೆ. ಈ ಥರ ಆರ್ಡ್ರ್ಗಳು ನನಗೆ ಸುಮಾರು ಕೊಡ್ತಾನೆ, ಅದು ಯಾಕೋ ಗೊತ್ತಿಲ್ಲ. ಬಡ್ಡಿ ಮಗ ಈ ಥರನೇ ಕೊಡೋದು, ಬೇಕು ಅಂತ ಇದೇ ಥರ ಆರ್ಡ್ರ್ಗಳು ಕೊಡ್ತಾನೆ. ಈ ಥರ ಆರ್ಡ್ರ್ಗಳು ಕೊಟ್ಟರೆ ನನಗೆ ಮಾಡೋಕ್ಕೂ ಮನಸ್ಸು ಬರೋಲ್ಲ. ಸೊ ಬೇಜಾರಾಗ್ಬಿಡುತ್ತೆ. ಓಕೆ, ನೋಡೋಣ ಬನ್ನಿ. ಫಸ್ಟ್ನೇ ಆರ್ಡ್ರ್ ಬಂದಿದೆ, ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಮೇಲೆ ಐತೆ, ಮೇ ಬಿ 30 ಐತೆ ಅಂದ್ಕೊಳ್ಳಿ, ಹೆಚ್ಚು ಕಮ್ಮಿ. 285 ಪ್ಲಸ್ 20 ರೂಪೀಸು, 300 ಚೇಂಜ್ ಆಗಿದೆ. ಬಟ್ ಏನಂತಂದರೆ ಪಿಕಪ್ ಹೋಗ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡಬಾರ್ದು. ಕ್ಯಾನ್ಸಲ್ ಮಾಡಿದ್ರೆ ಬಡ್ಡಿ ಮಗಂದು ಅಷ್ಟೇನು ಕತೆ. ಯಾಕಂತಂದರೆ ಇದಕ್ಕೆ ಮುಂಚೆ ಒಂದು 270 ಒಂದು ಬಂದಿತ್ತು JP ನಗರ ಒಳಗಡೆ. ಅದು ಆರ್ಡ್ರನ್ನ ಪಿಕಪ್ ಮಾಡೋಕೆ ಇನ್ನೇನು 100 ಮೀಟರ್ಸ್ ಕಸ್ಟಮರ್ ಲೊಕೇಶನ್ ಹತ್ರಕ್ಕೆ ಬಂದುಬಿಟ್ಟಿದ್ದೀನಿ, ಅವಾಗ ಕ್ಯಾನ್ಸಲ್ ಮಾಡಿದರು. ಈ ಕಸ್ಟಮರ್ಸ್ ಅದೇನೋ ಗೊತ್ತಿಲ್ಲ, ಕೆಲವರು ಅದು ಏನು ಅರ್ಜೆಂಟ್ ಪಡ್ತಾರೆ ಅಂತಂದರೆ, ಬುಕ್ ಮಾಡಿದ ತಕ್ಷಣ ಅವ್ರ ಮನೆ ಮೇಲೆ ಲ್ಯಾಂಡ್ ಆಗಿಬಿಡ್ಬೇಕು ಫ್ಲೈಟು. ಆ ರೈಲ್ವೆಲ್ಗೆ ಆಡ್ತಾರೆ ಕರೆಕ್ಟಾಗಿ. ಏನು ಗೊತ್ತಾ, 5 ನಿಮಿಷನೂ ಆಗಿಲ್ಲ, ಪಿಕಪ್ ಹೋಗೇ ಬಿಟ್ಟಿದ್ದೀನಿ. ನಂದು 100 ಮೀಟರ್ಸ್ ಇತ್ತು.
ಸೊ ಕಾಲ್ ಮಾಡೋಣ ಅಂತಂದರೆ ಕಾಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಏನಕ್ಕೆ ಅಂತಂದರೆ ಇವ್ರು ಕಾಲ್ ಮಾಡಿದ್ದಾರೆ, ಲೇಟಾಗಿ ಬರ್ಬೋದು ಪಾರ್ಟ್ನರು ಅಂದ್ಬಿಟ್ಟು ಅದಕ್ಕೂ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸರಿ ಕಾಲ್ ಮಾಡಿದ್ರೆ ಹೋದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಯಾಕೆ ಈ ಥರ ಆಡ್ತಾರೆ ಅಂತ ಗೊತ್ತಿಲ್ಲ. ಹೋಗಪ್ಪ ಬನ್ನಿ ಈಗ ಹೋಗೋಣ. ಇದಕ್ಕೆ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಕ್ಯಾನ್ಸಲ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಆರ್ಡ್ರ್ ಎತ್ಕೊಳ್ಳೋದು ಅಷ್ಟೇ. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಆ ಸೈಡ್ ಯಾರೂ ಹೋಗೋದು ಇಲ್ಲ ರೈಡರ್ಸು. ಬಟ್ ಬಕ್ರಾ ನಾನೇ ಹೋಗ್ತಾ ಇರೋದು. ಬಟ್ ಅಲ್ಲಿಂದ ರಿಟರ್ನ್ ಆರ್ಡ್ರ್ ಸಿಗಲ್ಲ, ಅದೇ ಬೇಜಾರು. ಓಹೋ ಅಮ್ಮೋ ರ್ಯಾಪಿಡೋನಾ? ಹಾಂ ಹೌದಣ್ಣ. ಹಾಂ ನಂದೇ ಅಣ್ಣ, ರಮೇಶ್ ಅಲ್ವಾ? OTP ಹೇಳಿ ಅಣ್ಣ. OTP ಪಾರ್ಸಲಾ ಅಣ್ಣ? ಪಾರ್ಸಲ್ ಆಗಿದ್ರೆ ನೀವು ಪಾರ್ಸಲೇ ಬುಕ್ ಮಾಡಬೇಕಿತ್ತಲ್ವಾ? ಇಲ್ಲ, ನಮಗೆ ಪಾರ್ಸಲಲ್ಲಿ ಸ್ವಲ್ಪ 30 ರೂಪಾಯಿ 40 ರೂಪಾಯಿ ಜಾಸ್ತಿ ಕೊಡ್ತಾನೆ. ಲಾಂಗ್ ಅಲ್ಲ, ಒಂದು 50 ರೂಪಾಯಿ ಕೊಡ್ತೀರಾ? ಸರಿ 87. ಓಕೆ. ಓಕೆ, 1 ಕಿಲೋಮೀಟ್ರ್ ಅಲ್ಲಿ ಹೋಗ್ಬಿಟ್ಟು ನಂಬರ್ ಕೊಡಿ. ಅವ್ರು ವಾಟ್ಸಪ್ಪಲ್ಲಿ ನಂಗೆ ವಾಟ್ಸಪ್ಪಲ್ಲಿ ಕಳ್ಸೋಕೆ ಹೇಳಿ. ನಾನು ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಒಂಚೂರು ಬನ್ನಿ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದ್ದರೆ ಎಕ್ಸ್ಟ್ರಾ ಸೇರಿಸಿ ಕೊಡಿ ಅಷ್ಟೇ. ಹಾಂ, ಇದು ಟೋಟಲು 340 ರೂಪಾಯಿ ಆಗೈತೆ. ಹಾಂ ಹಾಂ, ನಂಬರ್ ಹೇಳ್ಬಿಡಿ. 92-069-07. ಹಾಂ, ಕಾಲ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಲೊಕೇಶನ್ ಕಳ್ಸೋಕೆ ಹೇಳ್ತೀನಿ. ಆಗಲ್ಲ ಅಣ್ಣ, ಅಲ್ಲಿಗೆ ಬೀಳ್ಬೇಕು. ಹಲೋ ಹಲೋ, ಒಂದು ನಿಮಿಷ ಬ್ಲೂಟೂತಲ್ಲಿ ಲೊಕೇಶನ್ ಬಂದು ಸೊ ಗೈಸ್, ಈಗ ಪಿಕ್ ಮಾಡಿರೋಂಥ ಆರ್ಡರ್ ಬಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರೋದು ಅವರು. ಬಟ್ ಆದರೆ ಅವ್ರು ಕೊಟ್ಟಿರೋದು ಐಟಮ್ಮು. ಬಟ್ ನಾ ಏನು ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸರ್ 50 ರೂಪಾಯಿ ಎಕ್ಸ್ಟ್ರಾನೇ ಸೇರಿಸ್ಕೊಡೋಣ ಹೋಗಿ ಅಂತಾರೆ. ಬಟ್ ಆದರೆ ಅವರು ಬೈಕ್ ಟ್ಯಾಕ್ಸಿಗಿಂತ ಪಾರ್ಸಲೇ ಬುಕ್ ಮಾಡಬೇಕು, ಬಿಕಾಸ್ ಆಫ್ ಅವರು ಐಟಮ್ ಸೇಫ್ಟಿಗೆ. ಬಟ್ ಆದರೆ ಅವರಿಗೆ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ. ಸುಮಾರು ವೀಡಿಯೋಗಳಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ, ಬಟ್ ಆದರೆ ಜನ ಅರ್ಥ ಮಾಡ್ಕೊತಿಲ್ಲ. ಸೊ ಈಗ ನನಗೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ 28 ಕಿಲೋಮೀಟ್ರ್ ಬಿದ್ದೈತೆ, 320 ರೂಪಾಯಿ ಆಗೈತೆ. ಕಸ್ಟಮರ್ ಒಂದು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದರೆ, ಟೋಟಲ್ 400 ರೂಪಾಯಿ ಅಂತ ಹೇಳಿದ್ದೀನಿ. ಸೊ ಅದ್ರ ಮಧ್ಯೆ ಯಾವುದಾದ್ರೂ ಆರ್ಡರ್ ಬಿದ್ದರೂ ಕೂಡ ಎತ್ಕೊಂಡೋಗಿ ಏನೋ ಒಂದು ಆಫರ್ ಕೊಟ್ಟಿದ್ದಾರೆ. ಸೊ ಇದಕ್ಕಿನ್ನ ಆಫರ್ ಇನ್ನು ಯಾರು ಕೊಡ್ತಾರೆ ಕಸ್ಟಮರು ಹೇಳಿ? ಸೊ ಏನೋ ಯಾವುದೋ ಸಿಗಬೇಕಲ್ಲ, ಈ ಅದೃಷ್ಟ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನನಗೀಗ ಅದೇ ಕಡೆಗೆ ಒಂದು ಆರ್ಡ್ರ್ಗನ್ನ ಬಂದುಬಿಟ್ರೆ ಬಂಪರ್ ಆಫರು. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಮೆತ್ತಗೆ ಹೋಗ್ತಾ ಇರ್ತೀನಿ, ಅಂದವೇ ಮೆತ್ತಗೆ ಹೋಗ್ತಾ ಇರ್ತೀನಿ. ಇಲ್ಲಿ ಎಲ್ಲ ಅಷ್ಟು ಬಂದರೆ ಎತ್ತಾಕೊಂಡು ಹೋಗೋದು, ಬಂದಿಲ್ಲ ಅಂದರೆ ಇನ್ನೇನು ಮಾಡೋಣ, ವೆಯ್ಟ್ ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಸೊ ಈಗ ಯಾವ ಕಡೆಯಿಂದ ತೋರಿಸ್ತಾ ಇದೆ, SP ರೋಡ್ ಕಡೆಯಿಂದ ಚಿಕ್ಕಪೇಟೆ ಕಡೆಯಿಂದ ಏನಾದರೂ ತೋರಿಸ್ಬಿಟ್ರೆ ಅಂದವೇ ಅಲ್ಲೇ ಹೋಗ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ಬೋದು. MG ರೋಡ್ ಮೇಲೆ ತೋರಿಸ್ತಾ ಐತೆ, ಪೋಟ್ರಲ್ಲಿ ಬರ್ತಾ ಇದೆ, ಬೇಡ ಲೋಕಲ್. ಓಕೆ ಗೈಸ್, ಬನ್ನಿ ಬೇರೆ ಯಾವುದಾದ್ರೂ ಆರ್ಡರ್ ಸಿಕ್ಕಿದ್ರೆ ಸಿಗ್ತೀನಿ ನಿಮಗೆ. ಗೈಸ್, ಫಸ್ಟ್ನೇ ಲಾಟ್ರಿ ಆರ್ಡ್ರ್ ಅಂದ್ಕೊಳ್ಳಿ, ಸಖತ್ತು ಖುಷಿ ಆಗ್ತಾ ಇದೆ. ಏನಕ್ಕೆ ಅಂತಂದರೆ 700 ರೂಪಾಯಿ ಆರ್ಡ್ರ್ ಇದು. ಹೆಚ್ಚು ಕಮ್ಮಿ 700 ರೂಪಾಯಿ ಕೇಳಿದ್ದೀನಿ ಕಸ್ಟಮರ್ ಹತ್ರ. ಏನಕ್ಕೆ ಅಂತಂದರೆ ಕಸ್ಟಮರು ರಾಂಗ್ ಲೊಕೇಶನ್ ಆಗಿ ಬಿಸಾಕ್ಬಿಟ್ಟಿದ್ದಾರೆ, ಗೊತ್ತಾಗಲಿಲ್ಲ ಅವ್ರಿಗೆ. ಇವರು ಕಸ್ಟಮರ್ ಬುಕ್ ಮಾಡಿದವ್ರು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹಾಕಿದ್ದಾರೆ. ಬಟ್ ಆದರೆ ಈ ಆರ್ಡ್ರನ್ನ ನಾನು ತೊಗೊಂಡು ಹೋಗ್ಬೇಕಾಗಿರೋದು ಜಿಗಣಿ ಇಂಡಸ್ಟ್ರಿಯಲ್ ಒಳಗಡೆ. ಸೊ ಇಲ್ಲಿಂದನೇ ಟೋಟಲ್ ಅಲ್ಲಿಂದನೇ 40 ಕಿಲೋಮೀಟ್ರ್ ಮೇಲೆ ಐತೆ. ಸೊ ಕಸ್ಟಮರ್ ಹತ್ರ ನಾನು ಡೈರೆಕ್ಟಾಗಿ 700 ಕೇಳ್ಕೊಂಡೆ. ಏನಕ್ಕೆ ಅಂತಂದರೆ ಮತ್ತೆ ರಿಟರ್ನು ಆರ್ಡರ್ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಸರ್ ವಾಪಸ್ ಖಾಲಿ ಬರಬೇಕು. ಎಲೆಕ್ಟ್ರಾನಿಕ್ ಸಿಟಿ ಆದರೆ ನಮ್ಗೆ ಹೆಂಗೋ ಆರ್ಡ್ರಲ್ಲಿ ಸಿಗ್ತದೆ, ನಾನು ಅದಕ್ಕೆ ಅಂತ ಎತ್ಕೊಂಡೆ. ಸೊ ಅಲ್ಲಿಂದ ಹೇಳೋಕ್ಕಾಗಲ್ಲ, ದಯವಿಟ್ಟು ಒಂಚೂರು ನೋಡ್ಕೊಂಡು ಕೊಡಿ ಸರ್ ಅಂತಂದೆ. ಓಕೆ ಅಪ್ಪ ಆಯಿತು ಬನ್ನಿ 700 ರೂಪಾಯಿ ಕೊಡ್ತೀನಿ ಅಂತ ಅವರೇ ಹೇಳಿದ್ರು. ಸೊ 700 ರೂಪೀಸ್ ಆರ್ಡ್ರ್ ಇದು. ಬಟ್ ನಾನು ಎಕ್ಸೆಪ್ಟ್ ಮಾಡ್ಕೊಂಡಾಗ ಈ ಒಂದು ಆರ್ಡ್ರು ಜಸ್ಟು 320 ರೂಪಾಯಿ ಆರ್ಡ್ರ್ ಇದು. ಓಕೆನಾ, 294 ಪ್ಲಸ್ 20 ರೂಪಾಯಿ ಏನೋ ಕೊಟ್ಟಿದ್ದ. ಸೊ ಟೋಟಲ್ 320 ರೂಪೀಸ್ ಅಂತ ಅನ್ಕೊಂಡಿದ್ದೆ. ಬಟ್ ಇದೇ ಆರ್ಡ್ರ್ ಈಗ ನನಗೆ 700 ರೂಪೀಸ್ ಬರ್ತಾ ಇದೆ. ಸೊ ಸಖತ್ ಖುಷಿ ಆಗ್ತಿದೆ. ಬಟ್ ಇನ್ನೂ ಖುಷಿ ಏನಂತಂದರೆ ಆನ್ ದ ವೇ ಏನಾದರೂ ಇನ್ನೊಂದು ಆರ್ಡ್ರ್ ಸಿಕ್ಬಿಟ್ರೆ
ಈಗ ಜಿಗ್ನಿ ಕಡೆ ಇನ್ನೊಂದು ಆರ್ಡರ್ ಯಾವ್ದಾದ್ರು ಬಿಟ್ಟು ಬನ್ನೇರ್ಘಟ್ಟನೋ ಇಲ್ಲಾಂದ್ರೆ ಯಾವ್ದಾದ್ರು ಇನ್ನೊಂದು ಆರ್ಡರ್ ಸಿಕ್ಬಿಟ್ರೆ ಇನ್ನೂ ಮಸ್ತಾಗಿರ್ತದೆ. ಒಂದು 200 ರೂಪಾಯಿ 300 ರೂಪಾಯಿ ಆರ್ಡರ್ ಸಿಕ್ಬಿಟ್ರೆ. ಬಟ್ ಯಾವುದು ಸಿಗ್ತಾ ಇಲ್ಲ. ಈಗ ನೋಡೋಣ, ಸುಧಾಮ್ ನಗರ್ ಮೇಲೇನೆ ಹೋಗೋದು. ಸುಧಾಮ್ ನಗರ್ ಹತ್ರ ಒಂದು 10-15 ನಿಮಿಷ ವೆಯ್ಟ್ ಮಾಡ್ತೀನಿ. ಕಸ್ಟಮರ್ಗೆ ಅದನ್ನು ಹೇಳಿದ್ದೀನಿ, ಸರ್ ನಾನು ನಿಂತು ಒಂದು 10-15 ನಿಮಿಷ 20 ನಿಮಿಷ ವೆಯ್ಟ್ ಮಾಡಿ, ಅದಾದ್ಮೇಲೆ ಯಾವ್ದಾದ್ರು ಆರ್ಡರ್ ಸಿಗ್ಲಿಲ್ಲ ಅಂದ್ರೆ ಬರ್ತೀನಿ ಸರ್, ಸಿಕ್ಕಿದ್ರೆ ಆರ್ಡರ್ ಎತ್ಕೊಂಡ್ಬರ್ತೀನಿ ಅಂತ. ಪರವಾಗಿಲ್ಲಪ್ಪ, ಅರ್ಜೆಂಟ್ ಏನಿಲ್ಲ, ಬನ್ನಿ ಆರಾಮಾಗಿ ಅಂದಿದ್ದಾರೆ. ಸೊ ನೋಡೋಣ, ನನ್ನ ಲಕ್ ಇವತ್ತು ಚೆನ್ನಾಗಿದ್ರೆ ಅದೇ ಕಡೆಗೆ ಒಂದು ಒಂದು ಆರ್ಡರ್ ಬಿದ್ದರೂ ಕೂಡ ಮಸ್ತಾಗಿರ್ತದೆ. ಇಲ್ಲ ಅಂತಂದರೆ 700 ಕೂಡ, ಅದು ಕೂಡ ಒಂದು ಬಿಗ್ ಅಮೌಂಟ್. ಯಾಕಂದರೆ 40 ಕಿಲೋಮೀಟ್ರ್ ಅಂದರೆ 20 ರೂಪಾಯಿ 1 ಕಿಲೋಮೀಟ್ರಿಗೆ ಹಾಕೊಂಡ್ರು ಕೂಡ ಎಷ್ಟಾಯಿತು, 20 × 40, 20 × 40 800 ರೂಪಾಯಿ ಆಗುತ್ತೆ. ಓಕೆ, ಪರವಾಗಿಲ್ಲ. ಕಸ್ಟಮರ್ ಹತ್ರ ಹೋಗಿ 750 ರೂಪಾಯಿ ಈಸ್ಕೊಳ್ಳೋಣ, ಕೇಳೋಣ, ಸರ್ 40 ಕಿಲೋಮೀಟ್ರ್ ಪರ್ 20 ರೂಪಾಯಿ ಲೆಕ್ಕಾಚಾರ ಹಾಕಿ ಕೊಡಿ ಅಂತ. ಬಟ್ ಫಸ್ಟ್ ಬನ್ನಿ ಡ್ರಾಪ್ ಹತ್ರಕ್ಕೆ ಹೋಗೋಣ. ಸೊ ಗೈಸ್, ಜಿಗ್ನಿಗೆ ಆರ್ಡ್ರ್ ಇತ್ತಲ್ಲ, ಸೊ ಮಧ್ಯದಲ್ಲಿ ಬನ್ನೇರಘಟ್ಟಕ್ಕೆ ಒಂದು 156 ರೂಪಾಯಿ ಬಂದಿತ್ತು. ಬೈಕ್ ಟ್ಯಾಕ್ಸಿ ಹಾಕೊಂಡ್ಬಂದೆ, ಡ್ರಾಪ್ ಮಾಡಿದೆ ಕಸ್ಟಮರ್ನ. ಈಗ ಇಲ್ಲಿಂದ ಮತ್ತೆ ಇದೆಷ್ಟು ದೂರ ಐತೆ ಅಂತಂದರೆ, ಇನ್ನು 9.7 ಅಂದರೆ 10 ಕಿಲೋಮೀಟ್ರ್ ಐತೆ. ಸೊ ಬನ್ನಿ ಹೋಗೋಣ ಡ್ರಾಪ್ಗೆ. ಬನ್ನೇರಘಟ್ಟದಿಂದನೇ 10 ಕಿಲೋಮೀಟ್ರ್ ಐತೆ ಜಿಗ್ನಿಗೆ. ಅಲ್ಲಿಂದ ರಿಟರ್ನ್ ಆರ್ಡ್ರ್ ಏನಾದರೂ ಬಿದ್ದುಬಿಟ್ರೆ ಅಂತೂ ಮಸ್ತಾಗಿರ್ತದೆ. ಸಿಟಿ ಒಳಗಡೆಗೆ ಯಾವುದಾದ್ರೂ ಬೈಕ್ ಟ್ಯಾಕ್ಸಿನೋ ಪಾರ್ಸಲು ಬಿದ್ದಿಲ್ಲ, ಖಾಲಿ ಬರ್ಬೇಕಂದ್ರೆ ಕಷ್ಟ. ಬಟ್ ನೋಡೋಣ ಬನ್ನಿ ಅಲ್ಲಿಗೆ ಹೋದ್ರೆ. ಬಟ್ ಬಿಸಿಲಂತೂ ಭಯಂಕರವಾಗಿದೆಯಪ್ಪ. ಬಿಡಲ್ಲ. ಸರಿ, ಹಾಂ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇದೆಯಾ? ಆಗಿಲ್ವಾ? ಮಾಡಿ 750 ಮಾಡಿದ್ರೆ ಒಳ್ಳೇದಿತ್ತು. ಅದು ಪಾರ್ಸಲ್ ಚಾರ್ಜು. ನಾನು ನೀವು ಸದ್ಯಕ್ಕೆ ಹಿಂಗೆ ಹೇಳಿದಕ್ಕೆ ಒಳ್ಳೇದಾಯ್ತು. ಆ ಕಡೆ ಬಂದು ನೈಸ್ ರೋಡ್ ಟೋಲ್ ತಗೊಂಡ್ಬಿಟ್ಟಿದ್ರೆ ಇನ್ನೂ ಕಷ್ಟ ಆಗ್ಬಿಟ್ರು. ಓಕೆ, ಥ್ಯಾಂಕ್ಸ್ ಅಣ್ಣ. ಈ ಆರ್ಡ್ರು ಕಂಪ್ಲೀಟ್ ಮಾಡಿದೆ. ಎಲ್ಲಿಗೆ ಬಂದು ಅಂತಂದರೆ ಜಿಗ್ನಿ ಇಂಡಸ್ಟ್ರಿಯಲ್ ಒಳಗಡೆ 750 ರೂಪಾಯಿ ಇಸ್ಕೊಂಡೆ ಕಸ್ಟಮರ್ ಹತ್ರನೇ. ಏನಕ್ಕಂತಂದರೆ ಟೋಟಲ್ ಆಗಿ 45 ಕಿಲೋಮೀಟ್ರ್ ಇದ್ದಿತ್ತು. ಸೊ ಅದಕ್ಕೋಸ್ಕರ 700 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಸರ್ ಒಂದು 50 ರೂಪಾಯಿ ಸೇರಿಸ್ಕೊಡಿ ಸರ್ ಅಂತಂದೆ, ಕೊಟ್ಟರು. ಆಕ್ಚುಲಿ ಹೇಳ್ಬೇಕಂತಂದರೆ ಅವ್ರ ಮಿಸ್ಟೇಕ್ ಇದ್ದಿದ್ದು, ನಂದಲ್ಲ. ಯಾಕಂದರೆ ಅವರು 27 ಕಿಲೋಮೀಟ್ರಿಗೆ 350 ರೂಪಾಯಿ ಪ್ಲಸ್ 50 ರೂಪಾಯಿ ಎಕ್ಸ್ಟ್ರಾ 400 ರೂಪಾಯಿ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ಇನ್ನೊಂದು 15 ಕಿಲೋಮೀಟ್ರ್ ಎಕ್ಸ್ಟ್ರಾ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಕೊಟ್ಟರು. ಸೊ ಗೈಸ್, ಈಗ ನಾನು ಜಿಗ್ನಿ ಇಂಡಸ್ಟ್ರಿಯಲ್ ಇದ್ದೀನಿ. ಜಿಗ್ನಿ ಇಂಡಸ್ಟ್ರಿಯಲ್ಲಿ ಇಲ್ಲಿಂದ ಯಾವುದಾದ್ರೂ ಒಂದು ವಾಪಸ್ಸು ಸಿಟಿ ಕಡೆ ಬಿದ್ದರೆ ಒಳ್ಳೇದು. ಬರ್ತದೆ, ಇಲ್ಲಿ ವೆಯ್ಟ್ ಮಾಡಬೇಕಷ್ಟೇ, ಪಕ್ಕ ಬರ್ತದೆ. ಈಗ ಒಂದು ಆರ್ಡ್ರ್ ಬಂದು ಟ್ರಿನಿಟಿಗೆ 350 ರೂಪಾಯಿ, ಆದರೆ ಟಕ್ ಅಂತ ಎತ್ಕೊಂಡ್ಬಿಟ್ರು. ಇಲ್ಲಿ ಬೆಳಗ್ಗೆಯಿಂದ ಬಂದು ವೆಯ್ಟ್ ಮಾಡೋರು ಸುಮಾರು ಜನ ರೈಡರ್ಸ್ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಸೊ ನಾವು ಇಲ್ಲಿ ವೆಯ್ಟ್ ಮಾಡಲೇಬೇಕು, ಒಂದು 10-20 ನಿಮಿಷ ಅಥವಾ ಒಂದು ಅರ್ಧ ಅವರ್ 1 ಅವರ್ ಆದರೂ ಕೂಡ ವೆಯ್ಟ್ ಮಾಡಬೇಕು. ಸೊ ಸಿಗುತ್ತೆ ವೆಯ್ಟ್ ಮಾಡಿದ್ರೆ. ಬಟ್ ಅದ್ರ ಜೊತೆಗೆ ಆ್ಯಕ್ಟಿವ್ ಆಗೂ ಇರಬೇಕು, ಸ್ಕ್ರೀನ್ನ ನೋಡ್ತಾನೆ ಇರಬೇಕು. ನೀವೇನಾದರೂ ಬೇರೆ ಆ್ಯಪ್ನ ಓಪನ್ ಮಾಡ್ಕೊಂಡು ರೀಲ್ಸ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡಿದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಬಂದು ಟಕ್ ಅಂತ ಹಂಗೆ ಎತ್ಕೊಂಡ್ಬಿಡ್ತಾರೆ ಆರ್ಡ್ರನ್ನ. ಎಷ್ಟು ಆಕ್ಟಿವ್ ಆಗಿದ್ರೆ ಅಷ್ಟು ಬೇಗ ನಿಮಗೆ ಆರ್ಡರ್ ಸಿಗುತ್ತೆ. ಸೊ ಬನ್ನಿ, ನನಗೆ ಯಾವುದಾದ್ರೂ ಇಲ್ಲಿಂದ ನೆಕ್ಸ್ಟ್ ಆರ್ಡರ್ ಇಲ್ಲಿಂದ ಯಾವ ಆರ್ಡರ್ ಸಿಗುತ್ತೆ, ಎಲ್ಲಿಗೆ ಸಿಗುತ್ತೆ, ಎಷ್ಟು ಅಮೌಂಟು ಏನು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ಮತ್ತೆ ನಾವೆಲ್ಲ ಬಿಟ್ಬಿಡು ಫಸ್ಟ್, ಆ ಥರ ಮಾತುಗಳೇ ಬಿಟ್ಬಿಡು ಫಸ್ಟ್. ನೀನು ಆ ಥರ ಆಡೋದು ಬಿಡು. ರೋಡಾ ಎಲ್ಲಿ, ಚಿಕ್ಕಪೇಟೆ ಎಲ್ಲಿ ಬಿಡ್ಬೇಕೆಲ್ಲ? OTP ಹೇಳಿ. 09 ಕೂತ್ಕೊಳ್ಳಿ, ತಗೊಳ್ಳಿ ಅಣ್ಣ.
होगा ना? क्या लैंग्वेज है भैया बोला? क्या मराठी मारवाड़ी से समझ नहीं होगा. ಟೈಮ್ ಬಂದು 3 ಗಂಟೆ. ಸೊ ಈಗ ನಾನು ಮನೆ ಹತ್ರ ಹೋಗ್ತಾ ಇದ್ದೀನಿ, ಯಾಕಂತಂದ್ರೆ ಗಾಡಿಯಲ್ಲಿ ಚಾರ್ಜ್ ಇಲ್ಲ. ಸೊ ಗಾಡಿನ ಚಾರ್ಜ್ ಹಾಕೋಬೇಕು. ಇನ್ನು 30% ಇದೆ. ಯಾವ್ದಾದ್ರು ಚಿಕ್ಕಪೇಟೆಯಿಂದ ಮನೆ ಹತ್ರ ಬೀಳ್ತದೆ ಅಂತಂದ್ರೆ ಯಾವುದು ಬಂದಿಲ್ಲ. ವೆಯ್ಟ್ ಮಾಡೋಣ ಅನ್ಕೊಂಡೆ, ಬಟ್ ಆದ್ರೆ ನಾನು ಹೊಟ್ಟೆ ಒಳಗಡೆ ಇಲಿಗಳು ವೆಯ್ಟ್ ಮಾಡಕ್ ಬಿಡ್ತಾ ಇಲ್ಲ. ಪಟ ಅಂತ ಹೊಡ್ಕೊಂತ ಇದೆ, ಹೊಟ್ಟೆ ಹಸುವಾಗ್ತದೆ. ಅದಕ್ಕೆ ಅಂತ ಬೇಗ ಮನೆ ಕಡೆಗೆ ಬಂದೆ. ಇನ್ನು ವಿಡಿಯೋಸ್ ಎಡಿಟಿಂಗು ಅದು ಇದು ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಮಾಡಬೇಕು. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇವತ್ತು ನನ್ನ ಅರ್ನಿಂಗ್ಸ್ ಕಡೆಗೆ ಬರೋದಾದ್ರೆ, ಫಸ್ಟ್ನೇ ಆರ್ಡರ್ ನಾನೇನು ಎತ್ಕೊಂಡೆ ರ್ಯಾಪಿಡೋದಲ್ಲಿ 320 ರೂಪಾಯಿ ತೋರಿಸ್ತು. ಬಟ್ ಆದರೆ ಅದು ರಾಂಗ್ ಲೊಕೇಶನ್ ಆಗಿ ಟೋಟಲಿ ಅದು 750 ರೂಪೀಸ್ ಕೊಟ್ಟರು. ಸೊ 750 ಪ್ಲಸ್ 160 ರೂಪೀಸ್ ಬಂದು ಬನ್ನೇರುಘಟ್ಟಗೆ ಮಧ್ಯೆ ಒಂದು ರೋಡ ಮಧ್ಯದಲ್ಲಿ ಆನ್ ದ ವೇಲಿ ಎತ್ಕೊಂಡು ಹೋಗಿದ್ದು. ಆಮೇಲೆ ಆ ಕಡೆಯಿಂದ ಒಂದು 235 ಒಂದು, ಬಟ್ ಆದರೆ ಕಸ್ಟಮರ್ 250 ರೂಪೀಸ್ ಕೊಟ್ಟರು, ಅದಕ್ಕೆ ಚೇಂಜ್ ಇಲ್ಲ ಅಂತ. ಸೊ ಟೋಟಲಿ ಎಷ್ಟಾಯಿತು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಟೋಟಲ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಅಂದಾಜು 1100 to 1200 ರೂಪೀಸ್ ಹೆಚ್ಚು ಕಮ್ಮಿ ಆಗೈತೆ. ಆ್ಯಂಡ್ ಇನ್ನೊಂದೇನಂತಂದರೆ ಇವತ್ತು ಪ್ಲಸ್ಸು ಒಂದು ಮೈನಸ್ಸು ಹೇಳೋದಾದರೆ, ಪ್ಲಸ್ ಏನಪ್ಪ ಅಂತಂದರೆ ಒಂದು ಲಾಂಗ್ ಆರ್ಡ್ರನ್ನ ಎತ್ಕೊಂಡು ಅದೇನು ರಾಂಗ್ ಲೊಕೇಶನ್ ಆಗಿ ಅದು 750 ರೂಪೀಸ್ ಬಂದಿದ್ದು. ಅಂಡ್ ಅಲ್ಲಿಂದ ರಿಟರ್ನ್ ಆರ್ಡ್ರಿಗೆ ಬಂದಿದ್ದು. ಸೊ ಅದು ಪ್ಲಸ್ ಪಾಯಿಂಟೇ. ಸೊ ಇನ್ನೊಂದು ಮೈನಸ್ ಪಾಯಿಂಟ್ ಏನಂತಂದರೆ, ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಹೊಡ್ತಾ ಬಿತ್ತು. ಇನ್ ಕೇಸ್ ಎಲೆಕ್ಟ್ರಿಕ್ ಗಾಡಿ ಆಗಿರಲಿಲ್ಲ ಅಂತಿದ್ರೆ ಅಲ್ಲಿಂದ ಇನ್ನೊಂದೆರಡು ಆರ್ಡರ್ನ ಹಾಕೊಂಡು ಇನ್ನೊಂದು ಲಾಂಗ್, ಅಂದರೆ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಬರ್ತಾ ಇತ್ತು. ಇಲ್ಲಿ ಬಿಡದಿಯಲ್ಲ ಸಾರಿ ಬನ್ನೇರುಘಟ್ಟ ಬಿಟ್ಟು ಮುಂದೆ ಹೋಗಿದ್ನಲ್ಲ, ಸೊ ಅಲ್ಲಿ ಲಾಂಗ್ ಆರ್ಡರ್ ಬೇರೆ ಬೇರೆ ಕಡೆ ಸರ್ಜಾಪುರ ಸೈಡು ಆ ಕಡೆ ಎಲ್ಲ ಬರ್ತಿತ್ತು. ಸೊ ಆರ್ಡರ್ಸ್ ನಾನು ಎತ್ಕೊಳಕ್ ಆಗ್ತಿರ್ಲಿಲ್ಲ. ಏನಕ್ಕೆ ಅಂತಂದ್ರೆ ನಾನು ಎತ್ಕೊಂಡ್ಬಿಟ್ರೆ ನನ್ನ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ರೆ ಮತ್ತೆ ಎಡ್ವರ್ಟ್ ಆಗ್ಬಿಡುತ್ತಲ್ವಾ. ಸೊ ಅದಕ್ಕೆ ನಾನು ಆರ್ಡರ್ನೆಲ್ಲ ಎತ್ಕೊಂಡಿಲ್ಲ. ಲಾಸ್ಟ್ಗೆ ಚಿಕ್ಕಪೇಟೆಗೆ ಸುಮಾರು ಹೊತ್ತು ವೆಯ್ಟ್ ಮಾಡಿ ಚಿಕ್ಕಪೇಟೆಗೆ ಎತ್ಕೊಂಡು ಬಂದಿದ್ದು. ಸೊ ಅದೊಂದು ಮೈನಸ್ ಪಾಯಿಂಟು. ನಾವೇನಾದರೂ ಪೆಟ್ರೋಲ್ ಗಾಡಿಯಲ್ಲಿ ಮಾಡ್ತೀವಿ ಅಂದರೆ ಈ ಥರ ಲಾಂಗ್ ಆರ್ಡರ್ ಹೋಗೋದಕ್ಕೆ ಫ್ರೀಡಮ್ ಇರ್ತದೆ. ಅಂದರೆ ಎಲ್ಲ ಆರ್ಡರ್ ನೆಕ್ಸ್ಟ್ ಬಂದರೂ ಕೂಡ ಈಸಿಲಿ ಹೋಗ್ಬೋದು. ಬಟ್ ಈಗ ನಂದು ಹಂಗಲ್ಲ. ಈಗ ಗಾಡಿಯಲ್ಲಿ ಚಾರ್ಜ್ ಎಷ್ಟಿದೆ ಆ ಚಾರ್ಜ್ ನೋಡಿಕೊಂಡು ಸೊ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಎಲ್ಲಿಗೆ ಅಂತ ಪ್ಲಾನಿಂಗ್ ಮಾಡ್ಕೊಂಡು ತಗೊಬೇಕಾಗುತ್ತೆ. ಸೊ ಅದು ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಇದಾಗಿತ್ತು. ತುಂಬ ದಿನ ಆದಮೇಲೆ ಒಂದು ಅರ್ನಿಂಗ್ಸ್ನ ವೀಡಿಯೋಸ್ನ ಮಾಡಿದ್ದೀನಿ. ಆ್ಯಂಡ್ ನನ್ನ ಟಾರ್ಗೆಟ್ ಇದ್ದಿದ್ದು ಇವತ್ತು 1000 to 1200 ರೂಪೀಸು ನನ್ನ ಟಾರ್ಗೆಟ್ ಅಚೀವ್ ಆಯಿತು. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಫುಲ್ ಟೈಮ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಎಡಿಟಿಂಗ್ ಮಾಡಬೇಕಾಗುತ್ತೆ, ಅದ್ರ ಜೊತೆಗೆ ವೀಡಿಯೋಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಪಾರ್ಟ್ ಟೈಮ್ ಥರ ಮಾಡಿಕೊಂಡು ನನ್ನ ಟಾರ್ಗೆಟು ಎವ್ರಿ ಡೇ 1000 to 1500 ಒಳಗಡೆ ಅರ್ನ್ ಮಾಡ್ಕೊಂಡು ಮನೆಗೆ ಹೋಗಬೇಕು. ಸೊ ಅದಾದಮೇಲೆ ವೀಡಿಯೋಸ್ನ ಎಡಿಟ್ ಮಾಡಿ ಎವ್ರಿ ಡೇ ವೀಡಿಯೋಸ್ನ ಪೋಸ್ಟ್ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.